ಇಷ್ಟು ಬೆಳಗ್ಗೆ ನನ್ನ ರೂಮಲ್ಲಪ್ಪ. ಯಾರದು ಬೆಳಗ್ಗೆ ನನ್ನ ಹೇಯ್ ಬಂಗಾರಿ, ಮತ್ತೆ ಹೋಗ್ಬಿಟ್ಟಿದೆ. ಹೇಯ್ ಗುಡ್ ಮಾರ್ನಿಂಗ್ ಸಿಂಗರಿ. ನೀನು ಇಲ್ಲೇ ಕೂತಿದ್ಯಾ? ರಾತ್ರಿಯಿಂದ ಇಲ್ಲೇ ಕೂತಿದ್ಯಾ? ಯಾಕೆ ನಿದ್ದೆ ಮಾಡಿಲ್ವಾ? ಯಾಕೆ ವೈ ಡಲ್ ಆಗಿ ಕೂತಿದ್ಯಾ? ಮಾಂಗಲ್ಯ ನಾನೇ ಕಟ್ಟಿದ್ದು. ಅದು ನಮ್ಮಮ್ಮನ ಮೇಲಿರೋ ಕೋಪಕ್ಕೆ ನಿನಗೆ ಕಟ್ಬಿಟ್ಟೆ. ಹೇಳಿದ್ನಲ್ಲ ನೆನ್ನೆನೆ, ನಿನಗಿಷ್ಟ ಇಲ್ಲ ಅಂದ್ರೆ ಬಿಚ್ಚಿ ಎಲ್ಲಾದ್ರೂ ನೇತಾಕ್ಬಿಡು. ನೋ ಅಟ್ಯಾಚ್ಮೆಂಟ್, ನೋ ಡಿಟ್ಯಾಚ್ಮೆಂಟ್. ಜೀವನದಲ್ಲಿ ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಕಟ್ಟಿದ್ದು ನಿಮ್ ತಾಯಿ ಮೇಲಿನ ಕೋಪಕ್ಕ. ಅವ್ರಿಗೆ ಅವಮಾನ ಆಗಿದೆ ಅಂತ ನನ್ ಜೀವನನ ಹಾಳು ಮಾಡ್ಬಿಟ್ರ. ಸ್ವಲ್ಪ ನಾಚಿಕೆ ಇದ್ದೆ ಹೀಗೆ ಹೇಳ್ತಿದ್ದೀರಲ್ಲ. ನಾನು ಈ ಮನೆಗೆ ಕೆಲಸ ಮಾಡಕ್ ಬಂದವಳು. ನಿಮ್ ಕೆಲ್ಸನ ಸಾಧಿಸ್ಕೊಳ್ಳೋದಕ್ಕೋಸ್ಕರ ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ. ಏನ್ ಹೇಳ್ತಿದ್ಯಾ? ನನಗೊಂದ್ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ತಲೆ ಮೇಲಿಂದಾನೇ ಹೋಗ್ತಾ ಇದೆ. ಗೊತ್ತಾಗಲ್ಲ ಚಿಕ್ಕ ಯಜಮಾನ್ರೆ, ಯಾಕಂದ್ರೆ ನಿಮಗ್ ಗೊತ್ತಿರೋದೇ ಬೇರೆ. ಅದನ್ನ ಗೊತ್ತು ಮಾಡೋದಕ್ಕೆ ನನ್ ಜೀವನನ ಗುರ್ತು ಗುರಿ ಇಲ್ದಿರೋ ಹಾಗೆ ಮಾಡ್ಬಿಟ್ರಿ ಅಲ್ವಾ? ಮಾಡಿರೋ ತಪ್ಪಿಗೆ